ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ದ ಪಾರ್ಟ್ 2 ಸೀರೀಸ್ ಆಫ್ ಅವರ್ ನಾರ್ವೇ ಟ್ರಿಪ್. ಸೊ ಇಲ್ಲಿ ನಾವು ವಾಸಿಂದ ಬರ್ಗನ್ ಸಿಟಿ ಕಡೆಗೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಕ್ವಿಕ್ ಸ್ಟಾಪ್ ಫಾರ್ ದ ಕಾರ್ ರೀಚಾರ್ಜಿಂಗ್ ಹಿಯರ್. ಇದಾದಮೇಲೆ ನಮ್ಮ ದಿನಚರಿ ಪೂರ್ತಿ ಇವತ್ತು ಬರೀ ವಾಟರ್ಫಾಲ್ಸ್ಗಳೇ ಇದೆ. ಲಾಂಗೆ ಫಾಲ್ಸ್, ಲಾತೆನ್ ಫಾಲ್ಸ್, ಇನ್ನು ಯಾವುದೋ ಒಂದೆರಡು ಕ್ವಿಕ್ ಸ್ಟಾಪ್ ಓವರ್ ಆನ್ ದ ವೇ ಏನಿತ್ತು ಅದೆಲ್ಲ. Again, the drive was amazing. The views were amazing. ತುಂಬ ಒಂಥರ ಮಳೆ ಬೇರೆ ಬರ್ತಿದ್ರಿಂದ ಒಂಥರ ಆ ಬೆಟ್ಟದಿಂದ ಸಣ್ಣ ಸಣ್ಣ ಝರಿಗಳು ಹರಿತಾ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಇದು ಮತ್ತೆ ಹೇಳಿದ್ನಲ್ಲ, ಐ ಥಿಂಕ್ ಇದು ಒಂದು 25 ಕಿಲೋಮೀಟರ್ ಲಾಂಗ್ ಟನಲ್ ಇದು. ಸೊ ಇಲ್ಲೂ ಮಧ್ಯ ಮಧ್ಯ ಬ್ರೇಕ್ಗಳು ಸ್ಟಾಪ್ ಓವರ್ಗೆ ಅಂತ ಜಾಗ ಮಾಡಿರ್ತಾರೆ, ಬೇಕು ಒಂದು ಸ್ಟಾಪ್ ಓವರ್ ತೊಗೋಬೋದು. ಮತ್ತು ಅವರ್ ಜರ್ನಿ ಕಂಟಿನ್ಯೂಡ್ ಟುವರ್ಡ್ಸ್ ಬರ್ಗನ್. ಸೊ ನೋಡೋಣ ಬನ್ನಿ ಹೇಗಿತ್ತು ಅಂತ. ಇಲ್ಲಿ ವ್ಯೂ ನೋಡಿ, ಅಮೇಝಿಂಗ್ ಆಗಿದೆ ಒಂಥರ. ಇದು ಲಾಂಗೆ ಫಾಲ್ಸ್ ಅಂತ, ತುಂಬ ಚೆನ್ನಾಗಿತ್ತು. ಮಳೆ ಬಂದಿತ್ತು, ಅದಕ್ಕೆ ನೀರು ಜಾಸ್ತಿ ಇತ್ತು ಏನೋ, ಬಟ್ ಅದ್ಭುತವಾಗಿತ್ತು. ಇದಂತೂ ಫೋರ್ಸ್ ಅಂತೂ ನೀರಿಂದು ತುಂಬ ತುಂಬ ಚೆನ್ನಾಗಿತ್ತು. ವ್ಯೂ ಕೂಡ ಅಷ್ಟೇ ಸೂಪರಾಗಿತ್ತು. ನಾನು ಹೇಳಿದ್ನಲ್ಲ, ನಾನು ಅದು ವಿಡಿಯೋ ಫೋಟೋ ಇದೆಲ್ಲ ಏನೋ ಒಂಥರ ನಾವು ಎದುರುಗಡೆ ನೋಡಿದ್ದಕ್ಕೂ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ. ನಾವು ಕಣ್ಣಲ್ಲಿ ನೋಡೇ ಆನಂದ ಪಡಬೇಕು. ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ನಮ್ಮ ರಿಮೆಂಬ್ರೆನ್ಸ್ಗೋಸ್ಕರ, ನಮ್ಮ ನೆನಪುಗಳಿಗೋಸ್ಕರ, ನಿಮಗೆಲ್ಲರಿಗೂ ತೋರ್ಸೋಕ್ಕೋಸ್ಕರ ಒಂದು ರೆಕಾರ್ಡಿಂಗ್ ಅಷ್ಟೇ ಹೊರತು ಅದೊಂಥರ ಇದನ್ನೆಲ್ಲ ಎದುರುಗಡೆ ನೋಡಿದ್ರೇ ಅದರ ಸೊಗಸು, ಅದರ ಅದ್ಭುತ. ಇಲ್ಲಿಂದ ಇದು ಲಾತೆ ಫಾಲ್ಸ್, ಇಲ್ಲಿಂದ ಲಾಂಗೆ ಫಾಲ್ಸ್ ಅನ್ನೋ ಫಾಲ್ಸ್ಗೆ ನೆಕ್ಸ್ಟ್ ಹೊರಟ್ವಿ. ಅದು ಎಷ್ಟು ಜೋರಾಗಿ ಬಂದು ಪಾರ್ಕಿಂಗಲ್ಲಿ ನಿಲ್ಸಿದ್ವಿ, ಆದರೆ ಜೋರಾಗಿ ಮಳೆ ಬರ್ತಿತ್ತು, ಕಾರಿಂದ ಇಳಿಯೋಕ್ಕೆ ಆಗಲಿಲ್ಲ. ಒಂದು 5 ನಿಮಿಷ ಕಾದು ನೋಡೋಣ ಅಂತ ಕೂತಿದ್ದೀವಿ. ನೋಡಬೇಕು, ಫಾಲ್ಸ್ಗೆ ಹೋಗ್ಬೇಕು. ಇದು ಲಾಂಗೆ ಫಾಲ್ಸ್. ಇದು ನಮ್ಮದು ಇಂಡಿಯಾದಲ್ಲಿ ದೂದ್ ಸಾಗರ್ ವಾಟರ್ ಫಾಲ್ಸ್ ಇದೆಯಲ್ಲ, ಆ ಥರದೇ ಹೆಚ್ಚು ಕಮ್ಮಿ. ಇಲ್ಲಿ ಬಂದು ರೋಡಿಂದ ಆಚೆಗಿಲ್ಲೆಲ್ಲೋ ಹೋಗುತ್ತೆ ಸಮುದ್ರಕ್ಕೆ, ಫ್ಯಾರ್ಡ್ಗೆ. ಜೋರಾಗಿ ಮಳೆ ಬರ್ತಾ ಇತ್ತು. ಸೊ ಹಾಗಾಗಿ ಕಾದು ಕೂತಿದ್ವಿ ಕಾರಲ್ಲಿ, ಒಂದು 5 ನಿಮಿಷ ನಿಲ್ಲತ್ತೆ ಅಂತ. ಇದು ಇದ್ರದ್ದು ಫಾಲ್ಸ್ಗಿಂತ ಇನ್ನೊಂದು ಹಿಂದಿನ ಫಾಲ್ಸ್ ತೋರಿಸಿದ್ದಕ್ಕಿಂತ ಇದು ದೊಡ್ಡ ಫಾಲ್ಸು. ಇನ್ನೂ ನೀರು ಜಾಸ್ತಿ ಇರಬೇಕಿತ್ತು, ಬಟ್ ಅಷ್ಟೊಂದಿಲ್ಲ. ಆ ಫಾಲ್ಸ್ಗಿಂತ ಇದು ರಭಸವಾಗಿಲ್ಲ, ಸ್ವಲ್ಪ ಇದೂ ಬಡಕಲಾಗಿತ್ತು ಫಾಲ್ಸು. ಬಟ್ ಎನಿವೇ, ನಮ್ಮದು ಇಟಿನರಿನಲ್ಲಿ ಇದ್ದಿದ್ದರಿಂದ ಸೊ ವಿ ಹ್ಯಾಡ್ ಟು ಕವರ್, ಇಟ್ ವಾಸ್ ಎನ್ ರೂಟ್. ಸೊ ನೋಡ್ಕೊಂಡು ಬಂದ್ವಿ. ಇದೆಲ್ಲ ಫಾಲ್ಸ್ಗಳೆಲ್ಲ ಅದೇನೇ ಹೇಳಿದ್ನಲ್ಲ, ನಮ್ದು ಈ ಟ್ರಿಪ್ಪಿಂದು ಹಾಕ್ಕೊಂಡಿದ್ದಾಗ ಮಳೆ ಬರಲಿ ಬಿಸಿಲಿರಲಿ
ಇಟಿನರಿ ಮುಗಿಸ್ಬೇಕು, ಅವತ್ತಿಂದು ಹೇಗೆ ಇದ್ರೂ ಮಾಡಿ ಮುಗಿಸ್ಕೋಬೇಕು, ಟಿಕ್ ಹಾಕಬೇಕು, ಅಷ್ಟೊಂದು ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿದ್ದಾಗ. ಸೊ ಏನೋ ಒಂದು ಮುಗಿಸ್ಬೇಕು, ನೋಡಬೇಕು ಅಂತ ಅದೆಲ್ಲ ಪ್ಲೇಸಸ್ ಇರುತ್ತಲ್ಲ, ಅದಕ್ಕೆ ಬಂದ್ವಿ, ನೋಡಿದ್ವಿ. ಇದು ಒಂದು ಅಲ್ಲೇ ಕ್ವಿಕ್ ಕಾಫಿ ಬ್ರೇಕ್ ತಗೊಂಡು ಒಂದು 2 ಚಿಕ್ಕ ಪುಟ್ಟ ಸುವೆನಿಯರ್ಸ್ ತಗೊಂಡು ಅಲ್ಲೇ ವಾಟರ್ ಫಾಲ್ಸ್ ಎದುರುಗಡೆ ಇದ್ದಿದ್ದ ಅಂಗಡಿನಲ್ಲಿ ಮತ್ತೆ ನಮ್ಮ ಜರ್ನಿ ಶುರು ಮಾಡಿದ್ವಿ. ಆನ್ ದ ವೇ ಮತ್ತೆ ನೋಡಿ, ಇಲ್ಲಿ ಇನ್ನೊಂದು ಸೂಪರ್ ಆಗಿತ್ತು ವಾಟರ್ ಫಾಲ್ಸ್. ಇದು ಅದು 2 ವಾಟರ್ ಫಾಲ್ಸ್ಗಿಂತ ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಇದ್ರ ಹೆಸರೇನೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಇದು ಕ್ವಿಕ್ ಆನ್ ದ ರೋಡ್, ಸುಮ್ಮನೆ ಹಾಗೆ ಹೋಗ್ತಾ ಇದ್ವಿ, ಅಲ್ಲೇ ಪಕ್ಕದಲ್ಲೇ ಕಾಣಿಸ್ತು ಅಂತ ಸುಮ್ಮನೆ ಒಂದು 2 ನಿಮಿಷ ಬ್ರೇಕ್ ಅಂತ ತಗೊಂಡು ಇದನ್ನು ನೋಡಿದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ರಭಸವಾಗಿ ಬರ್ತಿತ್ತು ನೀರು, ಸಖತ್. ಇಲ್ಲಿ ನಾವು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಕ್ಕೆ ಇದರಲ್ಲಿ ಹೋಗಬೇಕಾಗಿತ್ತು, ಬೋಟಲ್ಲಿ. ಮತ್ತು ಕಾರ್ ಹಾಕ್ಕೊಂಡು ನಾವು ಹೋಗಿದ್ವಿ. ಇದು ಒಂದು 10 ನಿಮಿಷದ ಟ್ರಾವೆಲ್ಲೇನೋ. 2 ಕಡೆ ಇದು ಮಾಡಬೇಕಾಗಿತ್ತು, ಕ್ರಾಸ್ ಮಾಡಬೇಕಾಗಿತ್ತು. ಸೊ ಚೆನ್ನಾಗಿತ್ತು ಇದೂ. ಫೆರಿ ರೈಡ್ ತುಂಬಾ ಚೆನ್ನಾಗಿತ್ತು. ಮತ್ತು ಅದೇ ಸ್ವಲ್ಪ ಮಳೆ ಮೋಡ ಇತ್ತು, ಅದು ಕಾರಲ್ಲಿ ಕೂತಿದ್ವಿ, ಚೆನ್ನಾಗಿತ್ತು. ಒಂದು 10 ನಿಮಿಷದ ರೈಡ್ಗಳು. Rod 3 is on. Yay! ನಾ ಆಗಲೇ ಹೇಳ್ದಂಗೆ ಇದು ಇನ್ನೊಂದು ಫೆರಿನಲ್ಲಿ ಹೋಗ್ತಾ ಇದ್ದೀವಿ. ಒಂದರಿಂದ ಬಂದು ಇನ್ನೊಂದಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಇದು ಒಂದು ಇಟ್ ವಾಸ್ ವೆರಿ ಕ್ವಿಕ್ ಶಾರ್ಟ್ ಫೆರಿ ರೈಡ್. ಚೆನ್ನಾಗಿತ್ತು, ಇದು ವ್ಯೂನು ಚೆನ್ನಾಗಿತ್ತು.
ಇಲ್ಲಿಂದ ಮತ್ತೆ ಹೊರಟ್ವಿ. ಆ್ಯಂಡ್ ಐ ಥಿಂಕ್ ಇನ್ನೊಂದಷ್ಟು ಸಣ್ಣ ಪುಟ್ಟ ಫಾಲ್ಸ್ಗಳು ಎಲ್ಲ ನೋಡಿಕೊಂಡು ಐ ಥಿಂಕ್ ವಿ ರೀಚ್ಡ್ ಬರ್ಗನ್ ಸಿಟಿ. ಮತ್ತು ಅವತ್ತು ಸ್ವಲ್ಪ ಸಂಜೆನೇ ಆಗಿತ್ತು, ಸ್ವಲ್ಪ ಲೇಟ್ ಈವ್ನಿಂಗು. ಅಲ್ಲಿ ಹೋಗಿ ಒಂದು ಸುತ್ತಾಟ ಮಾಡಿಕೊಂಡು ಡಿನ್ನರ್ ಮುಗಿಸಿ ಮಲಗಿದ್ವಿ ಅವತ್ತು ರಾತ್ರಿ ಅಷ್ಟೇ. ಇಲ್ಲಿ ಸಿಟಿಗೆ ಎಂಟರ್ ಆಗ್ತಾ ಇದ್ದೀವಿ ಬರ್ಗನ್ಗೆ. ಬೆಟ್ಟದ ಮೇಲೆ ಪುಟ್ಟ ಪುಟ್ಟ ಮನೆಗಳು. ಇಟ್ಸ್ ಕ್ವೈಟ್ ಅ ಬಿಗ್ ಸಿಟಿ, ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟೀಸ್ ಇನ್ ಆಸ್ಲೋ, ವೆರಿ ಟೂರಿಸ್ಟಿಕ್ ಸಿಟಿ. ಸೊ enjoy the view. ಇಲ್ಲಿ ನಾವು ಒಂದು ಕ್ವಿಕ್ ಡಿನ್ನರ್ ಮಾಡಿದ್ವಿ, ವಾರಣಾಸಿ ಅಂತ ಇಂಡಿಯನ್ ರೆಸ್ಟೋರೆಂಟು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಈ ಮಾರ್ನಿಂಗ್ ಮತ್ತೆ ಹೋಟ್ಲಿಂದ ಹೊರಟು ಮತ್ತೆ ಸಿಟಿಗೆ ಬಂದಿದ್ದು. ಅಲ್ಲೇ ಸಿಟಿನಲ್ಲೇ ಪಾರ್ಕಿಂಗ್ ಮಾಡಿ ನಮ್ಮ ಬರ್ಗನ್ ಸಿಟಿ ಟೂರಿಂಗ್ ಶುರು ಮಾಡಿದ್ವಿ. ಇದೆಲ್ಲ ತುಂಬ ಹಳೆ ಬಿಲ್ಡಿಂಗು. ಇದೆಲ್ಲ ವೆರಿ ಫೇಮಸ್ ಮಾನ್ಯುಮೆಂಟಲ್ ಬಿಲ್ಡಿಂಗ್ಸು. ಸೊ ಹಾಗಾಗಿ ಎಲ್ಲ ವಾಲ್ಕೊಂಡು ಒಂಥರ ಶಿಥಿಲವಾಗೋ ಸ್ಥಿತಿಲಿದ್ರೂ ದೇ ಆರ್ ಪ್ರೊಟೆಕ್ಟಿಂಗ್ ಇಟ್ ಅಲ್ಲಿ. ಸೊ ಅದಕ್ಕೆ ಮೆಚ್ಚಬೇಕು. ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಕಲರ್ಫುಲ್ ಆಗಿದೆ, ತುಂಬಾ ಕಲರ್ಫುಲ್ ಆಗಿದೆ. ಸೊ ಎಂಜಾಯ್ ದ ವ್ಯೂ. ಇಲ್ಲಿ ನೀವು ನೋಡ್ತಿರೋದು ಅಲ್ಲಿ ಬರ್ಗನ್ ಫಿಶ್ ಮಾರ್ಕೆಟ್ ಅಥವಾ ಸೀ ಫುಡ್ ಮಾರ್ಕೆಟ್. ತರಾವರಿ ಸೀ ಫುಡ್ಗಳಿದ್ವು. ಸೊ ಕಬ್ಬು ವಾಸನೆ ಇತ್ತು ಹಾಗೇನೆ. ಸೊ ಆದಷ್ಟು ಬೇಗ ಸುಮ್ಮನೆ ಒಂದು ಕ್ವಿಕ್ ವಿಡಿಯೋಗಳು ಅಂತ ಮಾಡಿಕೊಂಡು ಅಲ್ಲಿಂದ ಆಚೆ ಹೊರಟ್ಬಿಟ್ಟು ಬಂದಿದ್ದಾಯಿತು. ಬರ್ಗನ್ ಫೇಮಸ್ ಫಿಶ್ ಮಾರ್ಕೆಟ್. ಆಮೇಲೆ ಅವತ್ತು ರಾತ್ರಿ ಸರಿ ಡಿನ್ನರ್ಗೆ ಇನ್ನೇನು ಮಾಡೋದು ಅಂತ ಅಲ್ಲೇ ಒಂದು ಯಾವುದೋ ಲೋಕಲ್ ಪಿಜ್ಜೇರಿಯಾಗೆ ಹೋಗಿದ್ವಿ. ಸೊ ಡಿನ್ನರ್ ಮುಗಿಸ್ಕೊಂಡು
ವಾಪಸ್ ನಮ್ಮ ಹೋಟೆಲ್ ರೂಮಿಗೆ ಬಂದ್ವಿ. ಸೊ ಪ್ಲೀಸ್ like, follow and subscribe to my channel and wait for the next videos. Thank you.